ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಸಂಯೋಜನೆ ಕನ್ನಡ ಚಿತ್ರರಂಗದಲ್ಲಿ ಸಹಜ ಅಭಿನಯ, ಭಾವನಾತ್ಮಕ ಗಾಢತೆ ಮತ್ತು ಕೌಟುಂಬಿಕ ಮೌಲ್ಯಗಳ ಪ್ರತೀಕವಾಗಿತ್ತು. ಅವರು ಸೇರಿ ನಟಿಸಿದ ಚಿತ್ರಗಳಲ್ಲಿ ಪ್ರೀತಿ, ತ್ಯಾಗ ಮತ್ತು ಸಾಮಾಜಿಕ ಸಂದೇಶಗಳು ಸ್ಪಷ್ಟವಾಗಿ ಮೂಡಿ ಈ ಜೋಡಿ ಪ್ರೇಕ್ಷಕರ ಮನದಲ್ಲಿ ಮರೆಯಲಾದ ಸ್ಥಾನವನ್ನು ಪಡೆದಿತ್ತು. ಬನ್ನಿ, ಈ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರು ಎಷ್ಟು ಚಿತ್ರಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ ಮತ್ತು ಆ ಚಿತ್ರ ಯಾವ ವರ್ಷ ತೆರೆ ಕಾಣ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರ ನಟನೆಯ ಮೊದಲ ಚಿತ್ರ ಅಬ್ಬಾ ಆ ಹುಡುಗಿ. ಇದು 1959ರಲ್ಲಿ ತೆರೆ ಕಂಡಿರುತ್ತೆ. ಇವರ ನಟನೆಯ ಎರಡನೇ ಚಿತ್ರ ಧರ್ಮ ವಿಜಯ. ಇದು 1959ರಲ್ಲಿ ತೆರೆ ಕಂಡಿರುತ್ತೆ. ಇವರ ಮೂರನೇ ಚಿತ್ರ ಜಗಜ್ಯೋತಿ ಬಸವೇಶ್ವರ. ಇದು 1959ರಲ್ಲಿ ತೆರೆ ಕಂಡಿರುತ್ತೆ. ಇವರ ನಾಲ್ಕನೇ ಚಿತ್ರ ದಶಾವತಾರ. ಇದು 1960ರಲ್ಲಿ ತೆರೆ ಕಂಡಿರುತ್ತೆ. ಇವರ ಐದನೇ ಚಿತ್ರ ರಾಣಿ ಹೊನ್ನಮ್ಮ. ಇದು 1960ರಲ್ಲಿ ತೆರೆ ಕಂಡಿರುತ್ತೆ. ಇವರ ಆರನೇ ಚಿತ್ರ ರಣಧೀರ ಕಂಠೀರವ. ಇದು 1960ರಲ್ಲಿ ತೆರೆ ಕಂಡಿರುತ್ತೆ. ಇವರ ಏಳನೇ ಚಿತ್ರ ಕಿತ್ತೂರು ಚೆನ್ನಮ್ಮ. ಇದು 1961ರಲ್ಲಿ ತೆರೆ ಕಂಡಿರುತ್ತೆ. ಇವರ ಎಂಟನೇ ಚಿತ್ರ ಕಣ್ತೆರೆದು ನೋಡು 1961ರಲ್ಲಿ ತೆರೆ ಕಂಡಿರುತ್ತೆ. ಇವರ ಒಂಬತ್ತನೇ ಚಿತ್ರ ಕೈವಾರ ಮಹಾತ್ಮೆ. ಇದು 1961ರಲ್ಲಿ ತೆರೆ ಕಂಡಿರುತ್ತೆ. ಇವರ ಹತ್ತನೇ ಚಿತ್ರ ವಿಧಿ ವಿಲಾಸ. ಇದು 1962ರಲ್ಲಿ ತೆರೆ ಕಂಡಿರುತ್ತೆ. ಇವರ 11ನೇ ಚಿತ್ರ ಕರುಣೆಯೇ ಕುಟುಂಬದ ಕಣ್ಣು. ಇದು 1962ರಲ್ಲಿ ತೆರೆ ಕಂಡಿರುತ್ತೆ. ಇವರ 12ನೇ ಚಿತ್ರ ಗಾಳಿ ಗೋಪುರ. ಇದು 1962ರಲ್ಲಿ ತೆರೆ ಕಂಡಿರುತ್ತೆ. ಇವರ 13ನೇ ಚಿತ್ರ ಭೂದಾನ. ಇದು 1962ರಲ್ಲಿ ತೆರೆ ಕಂಡಿರುತ್ತೆ. ಇವರ 14ನೇ ಚಿತ್ರ ವೀರಕೇಸರಿ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 15ನೇ ಚಿತ್ರ ವಾಲ್ಮೀಕಿ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 16ನೇ ಚಿತ್ರ ಸಂತ ತುಕಾರಾಮ್. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 17ನೇ ಚಿತ್ರ ನಂದಾದೀಪ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 18ನೇ ಚಿತ್ರ ಮನಮೆಚ್ಚಿದ ಮಡದಿ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 19ನೇ ಚಿತ್ರ ಮಲ್ಲಿ ಮದುವೆ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. 20ನೇ ಚಿತ್ರ ಕುಲವಧು. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 21ನೇ ಚಿತ್ರ ಕನ್ಯಾರತ್ನ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 22ನೇ ಚಿತ್ರ ಕಲಿತರೂ ಹೆಣ್ಣೆ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 23ನೇ ಚಿತ್ರ ಜೀವನ ತರಂಗ. ಇದು 1963ರಲ್ಲಿ ತೆರೆ ಕಂಡಿರುತ್ತೆ. ಇವರ 24ನೇ ಚಿತ್ರ ತುಂಬಿದ ಕೊಡ. ಇದು 1964ರಲ್ಲಿ ತೆರೆ ಕಂಡಿರುತ್ತೆ. ಇವರ 25ನೇ ಚಿತ್ರ ಶಿವರಾತ್ರಿ ಮಹಾತ್ಮೆ. ಇದು 1964ರಲ್ಲಿ ತೆರೆ ಕಂಡಿರುತ್ತೆ. ಇವರ 26ನೇ ಚಿತ್ರ ವಾತ್ಸಲ್ಯ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಇವರ 27ನೇ ಚಿತ್ರ ನಾಗಪೂಜೆ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಇವರ 28ನೇ ಚಿತ್ರ ಮಹಾಸತಿ ಅನಸೂಯ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಇವರ 29ನೇ ಚಿತ್ರ ಮದುವೆ ಮಾಡಿ ನೋಡು. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಇವರ 30ನೇ ಚಿತ್ರ ಇದೇ ಮಹಾಸುದಿನ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಇವರ 31ನೇ ಚಿತ್ರ ಚಂದ್ರಹಾಸ. ಇದು 1965ರಲ್ಲಿ ತೆರೆ ಕಂಡಿರುತ್ತೆ. ಇವರ 32ನೇ ಚಿತ್ರ ತೂಗುದೀಪ. ಇದು 1966ರಲ್ಲಿ ತೆರೆ ಕಂಡಿರುತ್ತೆ. ಇವರ 33ನೇ ಚಿತ್ರ ಪ್ರೇಮಮಯಿ. ಇದು 1966ರಲ್ಲಿ ತೆರೆ ಕಂಡಿರುತ್ತೆ. ಇವರ 34ನೇ ಚಿತ್ರ ಮೋಹಿನಿ ಭಸ್ಮಾಸುರ. ಇದು 1966ರಲ್ಲಿ ತೆರೆ ಕಂಡಿರುತ್ತೆ. ಇವರ 35ನೇ ಚಿತ್ರ ಗಂಗೆ ಗೌರಿ. ಇದು 1967ರಲ್ಲಿ ತೆರೆ ಕಂಡಿರುತ್ತೆ. ಇವರ 36ನೇ ಚಿತ್ರ ಭಾಗ್ಯ ದೇವತೆ. ಇದು 1968ರಲ್ಲಿ ತೆರೆ ಕಂಡಿರುತ್ತೆ. ಇವರ 37ನೇ ಚಿತ್ರ ಉಯ್ಯಾಲೆ. ಇದು 1969ರಲ್ಲಿ ತೆರೆ ಕಂಡಿರುತ್ತೆ. ಇವರ 38ನೇ ಚಿತ್ರ ಕಲ್ಪವೃಕ್ಷ. ಇದು 1969ರಲ್ಲಿ ತೆರೆ ಕಂಡಿರುತ್ತೆ. ಇವರ 39ನೇ ಚಿತ್ರ ಸಿಪಾಯಿ ರಾಮು. ಇದು 1972ರಲ್ಲಿ ತೆರೆ ಕಂಡಿರುತ್ತೆ.
ಇವರ 40ನೇ ಚಿತ್ರ 3 ವಜ್ರಗಳು, ಇದು 1973ರಲ್ಲಿ ತೆರೆ ಕಂಡಿರುತ್ತೆ. ಇವರ 41ನೇ ಚಿತ್ರ ದೂರದ ಬೆಟ್ಟ, ಇದು 1973ರಲ್ಲಿ ತೆರೆ ಕಂಡಿರುತ್ತೆ. ಇವರ 42ನೇ ಚಿತ್ರ ಭಕ್ತ ಕುಂಬಾರ, ಇದು 1974ರಲ್ಲಿ ತೆರೆ ಕಂಡಿರುತ್ತೆ. ಇವರ 43ನೇ ಚಿತ್ರ ನಾನಿನ್ನ ಮರೆಯಲಾರೆ, ಇದು 1976ರಲ್ಲಿ ತೆರೆ ಕಂಡಿರುತ್ತೆ. ಇವರ 44ನೇ ಚಿತ್ರ ವಸಂತ ಗೀತ, ಇದು 1980ರಲ್ಲಿ ತೆರೆ ಕಂಡಿರುತ್ತೆ. ಇವರ 45ನೇ ಚಿತ್ರ ಶ್ರಾವಣ ಬಂತು, ಇದು 1984ರಲ್ಲಿ ತೆರೆ ಕಂಡಿರುತ್ತೆ. ಇವರ 46ನೇ ಚಿತ್ರ ಜ್ವಾಲಾಮುಖಿ, ಇದು 1985ರಲ್ಲಿ ತೆರೆ ಕಂಡಿರುತ್ತೆ.